ಸಾಗರ ತಾಲೂಕಿನ ಎಲ್ಲ ಭಾಗದಲ್ಲಿ ಹೈಟೆಕ್ ಸರ್ಕಲ್ ನಿರ್ಮಾಣ, ಕಾಂಕ್ರೀಟ್ ರೋಡ್, ರಸ್ತೆ ಸೈಡ್ನಲ್ಲಿ ದೀಪಾಲಂಕಾರದಂತಹ ಗಾಣಿಗನ ಕೆರೆಯ ಸುತ್ತ ವಾಕಿಂಗ್ ಟ್ರ್ಯಾಕ್ ನಿರ್ಮಾಣ, ನೂತನ ಕಾಮಗಾರಿ ಚಿಂತನೆಯಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಲೂರು. ಶ್ರೀ ಕಡ್ಲೆಹೊಗಲು ಮಾರಿಕಾಂಬಾ ದೇವಿಯ ಜಾತ್ರೆ ಮುಗಿದ ತಕ್ಷಣ ಶಾಸಕರ ಜವಾಬ್ದಾರಿಯ ಕಾಮಗಾರಿಯ ಹಾದಿಯಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಲೂರು ಶುಕ್ರವಾರ ಸಂಜೆ ಆನಂದಪುರದ ಸುತ್ತಮುತ್ತಲಿನ ವೀಕ್ಷಣೆ. ಎಡೆಹಳ್ಳಿ ಅಂಬೇಡ್ಕರ್ ವೃತ್ತದ ನೂತನ ಶೈಲಿಯಲ್ಲಿ ದೊಡ್ಡ ಸರ್ಕಲ್ ನಿರ್ಮಾಣ ಮಾಡುವಂತೆ ಹಾಗೂ ಸರ್ಕಲ್ನಲ್ಲಿ ಹೊಸ ಬಸ್ ಸ್ಟ್ಯಾಂಡ್, ಸರ್ಕಲ್ ಸುತ್ತಲೂ ದೀಪಾಲಂಕಾರ, ಹೈಮಾಸ್ ಅಳವಡಿಕೆ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿ ಇಂಜಿನಿಯರ್ ರಮೇಶ್ ಅವರಿಗೆ ಕಾಮಗಾರಿ ಪ್ರಾರಂಭಕ್ಕೆ ಚಾಲನೆಗೆ ಆಗ್ರಹಿಸಿದ್ದಾರೆ. ಹಾಗೂ ಆನಂದಪುರದ ದಾಸಕೊಪ್ಪದ ಗಾಣಿಗನ ಕೆರೆಯ ಸುತ್ತಲೂ ಸುಮಾರು 1 ಕೋಟಿಗೂ ಅಧಿಕ ಹಣ ವಾಕಿಂಗ್ ಪಾರ್ಕ್ ಕಾಮಗಾರಿಗೆ ಹಣ ಮಂಜೂರಾಗಿದ್ದು, ಕೆರೆಯ ನೀರಿನ ಒತ್ತಡ ಕಡಿಮೆಯಾದ ತಕ್ಷಣ ಕಾಮಗಾರಿ ಆರಂಭಿಸಲು ಶಾಸಕರಾದ ಗೋಪಾಲಕೃಷ್ಣ ಬೇಲೂರು ಅನುವು ನೀಡಿದ್ದಾರೆ. ಆನಂದಪುರ ದಾಸಕೊಪ್ಪ ಸರ್ಕಲ್ನಿಂದ ರಿಪ್ಪನ್ಪೇಟೆಯವರೆಗೂ ಕೇವಲ 12 ಕಿಲೋಮೀಟರ್ ಒಳಗೆ ಸುಮಾರು 27 ಕೋಟಿ ರೂಪಾಯಿಗಳ ಕಾಮಗಾರಿ ನಡೆದಿದೆ. ರಿಪ್ಪನ್ಪೇಟೆಯ ಮಧ್ಯಭಾಗದಲ್ಲಿ ಸುಮಾರು 1.5 ಕೋಟಿಯ ಹೈಟೆಕ್ ಸರ್ಕಲ್ ನಿರ್ಮಾಣ ಕಾಮಗಾರಿ ಮುಂಚೂಣಿಯಲ್ಲಿದ್ದರೂ ಕೂಡ ವಿರೋಧ ಪಕ್ಷದವರು ಕೆಲವರು ವಿವೇಕಿತರದ ಆಲೋಚನೆಗಳು ಮಾತುಗಳಿಗೆ ತಲೆಕೆಡಿಸಿಕೊಳ್ಳದೆ ತನ್ನ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಯ ರೂಪದಲ್ಲಿ ಉತ್ತರ ಕೊಡುತ್ತಿರುವ ಶಾಸಕ ಗೋಪಾಲಕೃಷ್ಣ ಬೇಲೂರು. ಈ ಒಂದು ಸಂದರ್ಭದಲ್ಲಿ ಆನಂದಪುರದ ಘಟಕ ಅಧ್ಯಕ್ಷ ಗಜೇಂದ್ರ ಯಾದವ, ಸಂಚಾಲಕರಾದ ಉಮೇಶ್ ಎನ್, ರವಿಕುಮಾರ್ ಎಡೆಹಳ್ಳಿ, ಬಾಬುಲ್ ಸಾಹೇಬ್ ಎಡೆಹಳ್ಳಿ, ಚೇತನ್ ಕಣ್ಣೂರು, ಮಜಾ ಜಿಲ್ಲಾ ಪಂಚಾಯಿತಿ ಸದಸ್ಯನಿ ಅನಿತಾ ಕುಮಾರಿ ಇನ್ನೂ ಹಲವರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ರಿಪೋರ್ಟ್ ರಮೇಶ್ ಟಿಜಿ, ಪ್ರಜಾಪವರ್ ಟಿವಿ, ಶಿವಮೊಗ್ಗ. ಮತ್ತು ರಿಪ್ಪನ್ಪೇಟೆ ಸಂಪರ್ಕ ರಸ್ತೆಗೆ ಈಗಾಗಲೇ 20 ಕೋಟಿಯನ್ನು ಕೊಟ್ಟು ಟೋಟಲ್ಲು ರಿಪ್ಪನ್ಪೇಟೆ ಸರ್ಕಲ್ ಅವರಿಗೆ 27.5 ಕೋಟಿ ಆಗಿದೆ. ಅಂದರೆ ಇಲ್ಲಿಂದ ಅನಂತಪುರದಿಂದ ರಿಪ್ಪನ್ಪೇಟೆ ಸರ್ಕಲ್ ಅವರಿಗೆ 27 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. 7.5 ಕೋಟಿಯನ್ನು ಈಗಾಗಲೇ ನಾವು ಬಿಡುಗಡೆ ಮಾಡ್ತಿದ್ದೀವಿ. ಅಲ್ಲೂ ಸಹ ಹೈಟೆಕ್ ಇದು ಸರ್ಕಲ್ ಆಗ್ತದೆ. ಇಲ್ಲೂ ಸಹ ಮಾಡಬೇಕಂತ ಒಂದು ಚಿಂತನೆ ಮಾಡಿದ್ದೀವಿ. ಅಂದರೆ ಇದೆ ಸ್ವಲ್ಪ ಅಗಲೀಕರಣ ಮಾಡಿ ಸ್ವಲ್ಪ ರೌಂಡಿಂಗ್ ಎಲ್ಲ ಮಾಡಿಬಿಟ್ಟು ಸರ್ಕಲನ್ನು ಬೇರೆ ರೀತಿಯಲ್ಲಿ ಮಾಡಿಬಿಟ್ಟು ಜನರಿಗೆ ಈಸಿಯಾಗಿ ಈ ಕಡೆ ಹೋಗೋರಿಗೆ, ಆ ಕಡೆ ಹೋಗೋರಿಗೆ, ಸ್ಟ್ರೈಟ್ ಹೋಗೋರಿಗೆ, ಹಾಗೆ ಒಂದು ಹೈ ಮಾಸ್ಕು ಎಲ್ಲ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಮತ್ತು ಇಲ್ಲಿ ಲೈಟಿಂಗ್ ಮಾಡಬೇಕು ಅಂತ ಹೇಳಿದ್ದೇನೆ. ಹಾಗೆ ಇಲ್ಲೊಂದು ಒಳ್ಳೆ ಬಸ್ ಸ್ಟ್ಯಾಂಡ್ ನಿಮ್ಮ ಆನಂದಪುರ ಸರ್ಕಲ್ ಆಗಿದೆಯಲ್ಲ, ಆನಂದಪುರ ಬಸ್ ಸ್ಟ್ಯಾಂಡ್ ಆಗಿದೆಯಲ್ಲ, ಅದೇ ಥರ ಒಂದು ಬಸ್ ಸ್ಟ್ಯಾಂಡ್ ಸಹ ಮಾಡಬೇಕಂತ ಇದ್ದಿದ್ದು. ಒಟ್ಟಿನಲ್ಲಿ ಒಂಥರ ಹೈಟೆಕ್ ಬರಬೇಕು ಸರ್ಕಲ್ಗಳಂತ ಒಂದು ಐಡಿಯಾ ಮಾಡಿದ್ದೀನಿ. ಹಾಗಾಗಿ ನಮ್ಮ PW ಇವರಿಗೆ ಮತ್ತು ನ್ಯಾಷನಲ್ ಹೈವೇ ರಿಸರ್ಚಿಂದ ರಮೇಶ್ ಅವರು ಅದಕ್ಕೆ ನೋಡ್ತಾ ಇದ್ದಾರೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರೆ. ಮತ್ತು ನಿಮ್ಮ ಮೊನ್ನೆ ನೋಡಿದ್ರಲ್ಲ, ನಿಮ್ಮ ಆನಂದಪುರದ ದಾಸಕೊಪ್ಪ ಸರ್ಕಲ್ ಸಹ ಮೊನ್ನೆ ಜಾತ್ರೆ ಸಂದರ್ಭದಲ್ಲಿ ಹೈಟೆಕ್ ಆದಂಥ ಒಂದು ಐಮಾಸ್ ಕೊಟ್ಟಿದ್ದೀನಿ. 5 ಲಕ್ಷ ರೂಪಾಯಿ 5.5 ಲಕ್ಷ ರೂಪಾಯಿದು ಐಮಾಸ್ ಕೊಟ್ಟಿದ್ದೀನಿ. ಜಾತ್ರೆಗೆಲ್ಲ ಖುಷಿಯಾಗಿದ್ದಾರೆ, ಹೌದಾ? ಹಾಗೆ ಮತ್ತು ನಿಮ್ಮ ಇದು ಹೇಳಿದ್ದೀನಲ್ಲ, ನಿಮ್ಮ ಕೆರೆ ರಮೇಶ್ ಏನದು ಸ್ಯಾಂಕ್ಷನ್ ಆಗಿದೆ, ಗಾಡಿಗೆ ಕೆರೆ 1 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದು ಫುಟ್ಪಾತ್, ವಾಕಿಂಗ್ ಪಾತು ಮತ್ತು ಇದೆಲ್ಲ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಕ್ಕೂ ರೆಡಿ ಮಾಡಿದ್ದೀವಿ. ನೀರು ಕಮ್ಮಿ ಮಾಡ್ತಾ ಇದ್ದೀವಿ. ನೀರು ಕಮ್ಮಿ ಆದ ಕೂಡ ಶುರು ಮಾಡ್ತೀವಿ. ಅದನ್ನು ಒಂದು ದಿವಸ ಅದ್ದೂರಿಯಾಗಿ ಅದನ್ನು ಪ್ರತಿಷ್ಠಾಪನೆ ಮಾಡೋಣ ಮತ್ತು ಆಮೇಲೆ ಉದ್ಘಾಟನೆ ಚೆನ್ನಾಗಿ ಮಾಡೋಣ. ಒಟ್ಟಿನಲ್ಲಿ ಯಾವುದೇ ಅಭಿವೃದ್ಧಿಯ ಕೊರತೆ ಇಲ್ಲ. ಇಡೀ ನಿಮ್ಮ ಹೊಸನಗರ ಸಾಗರಕ್ಕೆ ಅಭಿವೃದ್ಧಿಯಲ್ಲಿ ಯಾವುದೇ ಹಿನ್ನಡೆ ಇಲ್ಲದಂಗೆ, ಅದರಲ್ಲೂ ಸಾಗರಕ್ಕೂ ಸಹ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡೋ ಮೂಲಕ ಅತ್ಯಂತ ಚೆಂದವಾಗಿ ಮಾಡಿದ್ದೀನಿ. ಇನ್ನೂ ಭಾಳ ನನ್ನ ಐಡಿಯಾಗಳು ಭಾಳ ಇದ್ದಾವೆ. ಎಲ್ಲೆಲ್ಲಿ ನಮ್ಮ ಈ ಹೋಬಳಿ ಮಟ್ಟದಲ್ಲಿ ಇವತ್ತು ಆನಂದಪುರ ಮತ್ತು ರಿಪ್ಪನ್ಪೇಟೆ ಅಲ್ಲೊಂದಿಷ್ಟು ಫುಡ್ ಕೋರ್ಟ್ ಮಾಡಬೇಕು ಅನ್ನೋದು ಸಹ ನಮ್ಮಲ್ಲಿದೆ. ಹಾಗಾಗಿ ಅದನ್ನು ಮಾಡ್ತಾ ಇದ್ದೀವಿ. ನಂದಿನಿ ಪಾರ್ಲರು ಸಹ ಎಲ್ಲ ಕಡೆ ಹಾಕ್ಸಿದ್ದೀನಿ. ಈಗ ರಿಪ್ಪನ್ಪೇಟೆಗೆ 2 ಆಯಿತು, ಇಲ್ಲೂ ಕೊಟ್ಟಿದ್ದೀನಿ. ಸಾಗರ ಆಸ್ಪತ್ರೆ ಒಳಗೂ 2 ಮಾಡಿಸಿದ್ದೀನಿ. ಅಂದರೆ ಎಲ್ಲ ಕಡೆಯೂ ಒಂಥರ ಜನರಿಗೆ ಅವಕಾಶ ಸಿಗುವಂಥದ್ದು, ಜನರಿಗೆ ಟೀ ಕುಡಿಯಲಿಕ್ಕೆ, ಇನ್ನೊಂದಕ್ಕೆ ಎಲ್ಲ ರೀತಿಯ